ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗಂತೂ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಹೆಚ್ಚಿನವರು ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಆದರೆ ಈ ಫೋನ್ ವ್ಯಸನದಿಂದ ನಷ್ಟವೇ ಹೊರತು ಲಾಭವೇನಿಲ್ಲ ಎಂಬುದು ಗೊತ್ತಿದ್ದು ಕೂಡ ಹಲವರಿಗೆ ಮೊಬೈಲ್ ಬಳಕೆಯ ಮೇಲೆ ಮಿತಿ ಹೇರುವುದು ಅಸಾಧ್ಯ ಅನಿಸ್ತಿದೆ. ಈ ಡಿಜಿಟಲ್ ಅಡಿಕ್ಷನ್ ಹೇಗೆಂದರೆ ಇನ್ನೂ ಸ್ವಲ್ಪ ಸಮಯ ಮಾತ್ರ ಅಂದ್ಕೊಂಡೆ ಗಂಟೆಗಟ್ಟಲೆ ದಿನವಿಡೀ ಮೊಬೈಲ್ ಸ್ಕ್ರೀನ್ ತಳ್ಳುತ್ತಾ ಕಳೆದೇ ಹೋಗುತ್ತೆ. ಅದೇ ಹಿನ್ನೆಲೆ ಮೊಬೈಲ್ ಗೀಳಿನಿಂದ ಹೊರಬರಲು ನೆರವಾಗುವ ಕೆಲವು ಉಪಯುಕ್ತ ಸಲಹೆಗಳು ನಿಮಗಾಗಿ ಇಲ್ಲಿವೆ ನೋಡಿ. ಇತ್ತೀಚೆಗೆ ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ನಡೆದ ಒಂದು ದುಃಖಕರ ಘಟನೆ ಇಡೀ ದೇಶದಾದ್ಯಂತ ಡಿಜಿಟಲ್ ಗೀಳಿನ ಬಗ್ಗೆ ಗಂಭೀರ ಚರ್ಚೆಗೆ ಕಾರಣವಾಗಿದೆ. 12, 14 ಮತ್ತು 16 ವರ್ಷದ ಮೂವರು ಸಹೋದರಿಯರು ತಮ್ಮ ಮನೆಯ ಮೇಲ್ಮಹಡಿಯಿಂದ ಹಾರಿ ಪ್ರಾಣವನ್ನ ಕಳೆದುಕೊಂಡರು. ಪ್ರಾಥಮಿಕ ತನಿಖೆಯಲ್ಲಿ ಅವರು ಮೊಬೈಲ್ ಫೋನ್, ಆನ್ಲೈನ್ ಆಟಗಳು ಮತ್ತು ಕೊರಿಯನ್ ಡಿಜಿಟಲ್ ಗೇಮ್ ಚಟವನ್ನ ಹತ್ತಿಸಿಕೊಂಡಿದ್ರು ಎಂಬ ಆಘಾತಕಾರಿ ಮಾಹಿತಿ ಹೊರಬಂದಿತ್ತು. ವರದಿಗಳ ಪ್ರಕಾರ ಆ ಮಕ್ಕಳು ಪ್ರತಿದಿನ ಬಹಳಷ್ಟು ಸಮಯ ಮೊಬೈಲ್ ಫೋನಿನ ಬಳಕೆಯಲ್ಲೇ ಕಳೀತಾ ಇದ್ರು. ಸಂಗೀತ, ಕಾರ್ಟೂನ್, ಆನ್ಲೈನ್ ಗೇಮ್ಗಳು, ಸೋಷಿಯಲ್ ಮೀಡಿಯಾ ಇವೇ ಅವರ ಜಗತ್ತಾಗಿ ಹೋಗಿತ್ತು. ಮನೆಯವರು ಮೊಬೈಲ್ ಫೋನಿನ ಬಳಕೆಗೆ ಮಿತಿ ಹಾಕೋದಕ್ಕೆ ಪ್ರಯತ್ನಿಸಿದಾಗ ಅವರು ಭಾವನಾತ್ಮಕವಾಗಿ ನಲಗಿ ಹೋದ್ರು ಅಂತ ಹೇಳಲಾಗಿದೆ. ಇದು ಅತಿಯಾಗಿ ಡಿಜಿಟಲ್ ಸಾಧನಗಳ ಬಳಕೆ ಮಕ್ಕಳ ಮನಸ್ಸಿನ ಮೇಲೆ ಎಷ್ಟು ದುಷ್ಪರಿಣಾಮ ಬೀರುತ್ತದೆ ಅನ್ನೋದಕ್ಕೆ ಜ್ವಲಂತ ಉದಾಹರಣೆಯಾಗಿದೆ. ವರದಿಗಳ ಪ್ರಕಾರ ನಮ್ಮ ದೇಶದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಪದವಿ ಓದ್ತಾ ಇರೋ ವಿದ್ಯಾರ್ಥಿಗಳು ಪ್ರತಿದಿನ ಕನಿಷ್ಠ 2 ಗಂಟೆಗಳಿಂದ 6 ಗಂಟೆಗಳ ತನಕ ಮೊಬೈಲ್ ಫೋನ್ ಅನ್ನ ಬಳಕೆ ಮಾಡ್ತಾರೆ. ಡಿಜಿಟಲ್ ಗೀಳು ಎಂದರೇನು? ಡಿಜಿಟಲ್ ಗೀಳು ಎಂದರೆ ಮೊಬೈಲ್, ಇಂಟರ್ನೆಟ್, ಆಟಗಳು ಅಥವಾ ಸೋಷಿಯಲ್ ಮೀಡಿಯಾವನ್ನ ಅತಿಯಾಗಿ ಬಳಕೆ ಮಾಡೋದು. ಇದು ಸಾಮಾನ್ಯ ಮನರಂಜನೆಯಲ್ಲ. ದಿನನಿತ್ಯದ ಜೀವನ, ಓದು, ನಿದ್ರೆ, ಆರೋಗ್ಯ ಮತ್ತು ಸಂಬಂಧಗಳಿಗೆ ಹಾನಿಯಾಗುವ ಮಟ್ಟಿಗೆ ಬಳಕೆ ಹೆಚ್ಚಾದಾಗ ಅದನ್ನ ಗೀಳು ಅಂತ ಕರೀಬಹುದು. ಗೀಳಿಗೆ ಒಳಗಾದವರು ಇನ್ನೂ ಸ್ವಲ್ಪ ಸಮಯ ಮಾತ್ರ ಅಂದ್ಕೊಂಡನೆ ಗಂಟೆಗಳ ಕಾಲ ಆನ್ಲೈನ್ನಲ್ಲಿ ಕಳೆಯಬಹುದು. ಮೊಬೈಲ್ ಫೋನ್ ಇಲ್ಲದೆ ಇರೋದಕ್ಕೆ ಕಷ್ಟ ಆಗುತ್ತೆ. ಓದು, ಕೆಲಸ, ಮನೆಯವರ, ಸ್ನೇಹಿತರ ಜೊತೆಗಿನ ಒಡನಾಟ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ. ಡಿಜಿಟಲ್ ಗೀಳು ಇದು ಒಂದೇ ದಿನದಲ್ಲಿ ಆಗೋದಿಲ್ಲ, ನಿಧಾನವಾಗಿ ಬೆಳೆಯುತ್ತದೆ. ಇಂದು ಅನೇಕ ಆ್ಯಪ್ಗಳನ್ನು ಮತ್ತು ಗೇಮ್ಸ್ಗಳನ್ನು ಬಳಕೆದಾರರು ಅವುಗಳಲ್ಲಿ ಹೆಚ್ಚು ಹೊತ್ತು ತೊಡಗಿಸಿಕೊಳ್ಳುವಂತೆ ರೂಪಿಸಲಾಗುತ್ತೆ. ಬಹುಮಾನಗಳು, ಲೆವೆಲ್ಗಳು, ಲೈಕ್ಗಳು, ಕಾಮೆಂಟ್ಗಳು ಇವು ಮೆದುಳಿಗೆ ಸಂತೋಷದ ಸಂಕೇತಗಳನ್ನು ಕೊಡುತ್ತವೆ. ಹೀಗೆ ಕ್ರಮೇಣ ತೊಡಗಿಕೊಳ್ಳುವಿಕೆಯಿಂದ ಗೀಳು ಬೆಳೆದು ಬಿಡುತ್ತೆ. ಒತ್ತಡ, ಏಕಾಂತ, ಬೇಸರ ಅಥವಾ ದುಃಖ ಇದ್ದಾಗ ಮಕ್ಕಳು ಮತ್ತು ಯುವಕರು ಡಿಜಿಟಲ್ ಲೋಕದಲ್ಲಿ ತನ್ಮಯರಾಗ್ತಾರೆ. ಅಲ್ಲಿ ಅವರಿಗೆ ತಾತ್ಕಾಲಿಕ ಸಂತೋಷ ಸಿಗುತ್ತೆ. ಅದೇ ಅವರನ್ನ ಗೀಳಿನ ಜಾಲಕ್ಕೆ ನೂಕುತ್ತದೆ. ಆನ್ಲೈನ್ ಸ್ನೇಹಿತರು, ಫಾಲೋವರ್ಸ್, ಗೇಮ್ ತಂಡಗಳು ಇವು ನಾನು ಯಾರಿಗಾದ್ರೂ ಮುಖ್ಯ ಎಂಬ ಭಾವನೆ ಕೊಡ್ತವೆ. ಮನೆಯಲ್ಲೂ ಶಾಲೆಯಲ್ಲೂ ಸ್ಪಷ್ಟ ನಿಯಮಗಳಿಲ್ಲದಿದ್ರೆ ಮಕ್ಕಳು ಸಮಯದ ಅರಿವೇ ಇಲ್ಲದೆ ಮೊಬೈಲ್ ಸ್ಕ್ರೀನಿನ ಮೇಲೆ ಮುಳುಗಿಬಿಡ್ತಾರೆ. ಡಿಜಿಟಲ್ ಗೀಳಿನ ಲಕ್ಷಣಗಳು. ಡಿಜಿಟಲ್ ಗೀಳಿನ ಲಕ್ಷಣಗಳಂದ್ರೆ ಪ್ರತಿದಿನ ಅತಿ ಹೆಚ್ಚು ಗಂಟೆಗಳು ಮೊಬೈಲ್ ಫೋನ್ ನೋಡ್ತಾ ಅಥವಾ ಗೇಮ್ನಲ್ಲಿ ಕಳೆಯುವುದು, ಬೇರೆ ಯಾರಾದರೂ ತಮ್ಮ ಫೋನ್ ತೆಗೆದುಕೊಂಡ್ರೆ ಕೋಪ ಮಾಡಿಕೊಳ್ಳೋದು, ಓದು ಅಥವಾ ಕೆಲಸದಲ್ಲಿ ಆಸಕ್ತಿ ಕಡಿಮೆಯಾಗೋದು, ರಾತ್ರಿ ಹೊತ್ತು ನಿದ್ರೆಗೆಡೋದು, ಕುಟುಂಬದವರ, ಸ್ನೇಹಿತರ ಮತ್ತು ಸಹೋದ್ಯೋಗಿಗಳ ಜೊತೆಗೆ ಮಾತುಕತೆ ಕಡಿಮೆಯಾಗುವುದು, ಹೊರಗಿನ ಆಟಗಳು ಮತ್ತು ಹಿಂದೆ ಆಸಕ್ತಿ ಇದ್ದ ಹವ್ಯಾಸಗಳಲ್ಲಿ ಆಸಕ್ತಿ ಇಲ್ಲದೇ ಇರೋದು. ಡಿಜಿಟಲ್ ಗೀಳನ್ನು ನಿವಾರಿಸಲು ಮನೆಯಲ್ಲಿ ಮಕ್ಕಳಿಗೆ ಮೊಬೈಲ್ ಫೋನ್ ಬಳಸಲು ಸಮಯದ ಮಿತಿ ಹಾಕಿ. ಊಟದ ಸಮಯ, ನಿದ್ರೆಗೆ ಮುನ್ನ ಮತ್ತು ಓದು ಸಮಯದಲ್ಲಿ ಫೋನ್ ಬೇಡ ಎಂಬ ನಿಯಮವನ್ನ ಮಾಡುವುದು ಒಳ್ಳೆಯ ಕೆಲಸ. ಮಕ್ಕಳು ಯಾವ ಆ್ಯಪ್ ಅನ್ನು ಬಳಸ್ತಾರೆ, ಏಕೆ ಇಷ್ಟ ಅನ್ನೋದನ್ನ ಕೇಳಿ. ಗದರಿಸುವ ಬದಲು ಅವರು ಏನು ಹೇಳ್ತಾರೆ ಅಂತ ಕೇಳೋದು ಬಹಳ ಮುಖ್ಯ. ಕ್ರೀಡೆ, ಪುಸ್ತಕದ ಓದು, ಸಂಗೀತ, ಚಿತ್ರಕಲೆ, ತೋಟಗಾರಿಕೆ ಇಂತಹ ನೇರವಾಗಿ ತೊಡಗಿಸಿಕೊಳ್ಳುವ ಚಟುವಟಿಕೆಗಳು ಮನಸ್ಸಿಗೆ ಸಮತೋಲನ ಕೊಡುತ್ತವೆ. ಡಿಜಿಟಲ್ ಗೀಳು ತಪ್ಪಿಸಲು ಹಿರಿಯರ ಪಾತ್ರದ ಬಗ್ಗೆ ಹೇಳೋದಾದರೆ, ಮನೆಯಲ್ಲಿ ದೊಡ್ಡವರು ಕೂಡ ದಿನವಿಡೀ ಫೋನ್ನಲ್ಲಿ ಮುಳುಗಿದ್ರೆ ಮಕ್ಕಳು ಕೂಡ ಅದನ್ನೇ ಅನುಸರಿಸ್ತಾರೆ. ಆದ್ದರಿಂದ ಪೋಷಕರು ಫೋನ್ ಬಳಕೆಯ ಮಿತಿಯನ್ನ ಪಾಲಿಸಬೇಕು. ಮಕ್ಕಳು ದುಃಖ, ಒತ್ತಡ, ಏಕಾಂತವನ್ನ ಅನುಭವಿಸುತ್ತಿದ್ರೆ ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಹಿತಕರವಾಗಿ ಮಾತನಾಡಿ ಅವರ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಸಹಾಯ ಮಾಡಬೇಕು. ಡಿಜಿಟಲ್ ಗೀಳು ಗಂಭೀರವಾಗಿದ್ರೆ ಮಕ್ಕಳೇ ಇರಲಿ, ಯುವ ಜನರೇ ಇರಲಿ,
ಅವರನ್ನ ಕುಟುಂಬಸ್ಥರು ಗದರಿಸಿ ಹೆದರಿಸುವ ಬದಲು ಅವರಿಗೆ ಅರ್ಥ ಮಾಡಿಸುವ ಪ್ರಯತ್ನ ಮಾಡಬೇಕು. ಮೊಬೈಲ್ ವ್ಯಸನ ತೀರಾ ವಿಪರೀತ ಹಂತಕ್ಕೆ ಹೋಗಿ ತಲುಪಿಬಿಟ್ಟಿದೆ ಅಂತ ಅನ್ಸಿದ್ರೆ ಆಪ್ತ ಸಮಾಲೋಚಕರ ಬಳಿಗೆ ಕರೆದುಕೊಂಡು ಹೋಗಬೇಕು. ಅವರ ಪರಿಸ್ಥಿತಿಯನ್ನ ಅವಲೋಕಿಸಿ ಸೂಕ್ತ ಸಲಹೆ ಮತ್ತು ಚಿಕಿತ್ಸೆ ನೀಡಿ ಗೀಳಿನಿಂದ ಹೊರಬರೋದಕ್ಕೆ ಸಹಾಯ ಮಾಡ್ತಾರೆ. ಡಿಜಿಟಲ್ ಜಗತ್ತು ಕೆಟ್ಟದ್ದೇನಲ್ಲ, ಅದು ಕಲಿಕೆ, ಸೃಜನಶೀಲತೆ ಮತ್ತು ಸಂಪರ್ಕಕ್ಕೆ ಇರುವ ದೊಡ್ಡ ಅವಕಾಶ. ಆದರೆ ಮಿತಿ ಮೀರಿದ್ರೆ ಅಪಾಯ. ಸಮತೋಲನ, ಗಮನ ಮತ್ತು ಪ್ರೀತಿಪೂರ್ಣ ಮಾರ್ಗದರ್ಶನ ಡಿಜಿಟಲ್ ಗೀಳನ್ನು ಸರಿಪಡಿಸೋದಕ್ಕೆ ಬಹಳ ಮುಖ್ಯ. ಡೆಸ್ಕ್ ಬ್ಯೂರೋ, ಜೀ ಕನ್ನಡ ನ್ಯೂಸ್.